ಜನರ ಕುಂದು ಕೊರತೆಯನ್ನ ಕೇಳೋದಕ್ಕೆ ಹೊಸ ಮಂತ್ರಿ ಆಯ್ಕೆಯಾಗಿದ್ದಾರೆ. ಜನರಿಗಾಗಿ ಹೊಸ ಮಂತ್ರಿಗಿರಿ ಸ್ಥಾಪನೆಗೆ ಮುಂದಾಗಿರುವಂತಹ ಡಿಕೆ ಶಿವಕುಮಾರ್ ಜನಸ್ಪಂದನೆಗಾಗಿ ಹೊಸ ಸಚಿವಾಲಯವೇ ಸ್ಥಾಪನೆ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿರುವಂಥದ್ದು ಜನರ ಕುಂದು ಕೊರತೆಗಳನ್ನ ಕೇಳೋದಕ್ಕೆ ಹೊಸ ಮಂತ್ರಿ ಪಟ್ಟಕ್ಕೇರಿಸೋದಕ್ಕೆ ಸಜ್ಜಾಗಿದ್ದಾರೆ. ಜನರಿಗಾಗಿ ಹೊಸ ಮಂತ್ರಿಗಿರಿ ಸ್ಥಾಪನೆಗೆ ಮುಂದಾಗಿರುವಂತಹ ಡಿಕೆ ಜನಸ್ಪಂದನೆಗಾಗಿ ಹೊಸ ಸಚಿವಾಲಯವೇ ಸ್ಥಾಪನೆ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿರುವಂಥದ್ದು ರಾಜ್ಯದ ಮೂಲೆ ಮೂಲೆಯಿಂದ ಜನರು ಬರ್ತಾರೆ. ಎಲ್ಲೆಲ್ಲಿಂದಲೂ ಬಂದವರಿಗೆ ಸಹಾಯ ಮಾಡೋದಕ್ಕೆ ಮಂತ್ರಿ ಬೇಕು. ನಮ್ಮ ಸರ್ಕಾರ ಯಾರ ಒತ್ತಡಕ್ಕೂ ಕೂಡ ಮಣಿಯೋದಿಲ್ಲ. ಜನರ ಸಮಸ್ಯೆಯನ್ನ ಬಗೆಹರಿಸುವಂತೆ ಆದೇಶಿಸಿದ್ದೇನೆ. ಹೊಸ ಸಚಿವಾಲಯದಿಂದ ಜನರಿಗೆ ಸ್ಪಂದಿಸುವಂತಹ ಕೆಲಸ ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ನಮ್ಮ ಸರ್ಕಾರ ಯಾರ ಒತ್ತಡಕ್ಕೂ ಕೂಡ ಮಣಿಯೋದಿಲ್ಲ. ಜನರ ಸಮಸ್ಯೆಯನ್ನ ಬಗೆಹರಿಸುವಂತೆ ಆದೇಶವನ್ನ ನಾನು ಮಾಡಿದ್ದೀನಿ ಅಂತ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಡಿಕೆಶಿ. ಹೊಸ ಸಚಿವಾಲಯದಿಂದ ಜನರಿಗೆ ಸ್ಪಂದಿಸುವಂತಹ ಕೆಲಸ ಕೂಡ ಆಗತ್ತೆ. ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಘೋಷಣೆಯನ್ನ ಮಾಡಿರುವಂಥದ್ದು ಜನರ ಕುಂದು ಕೊರತೆ ಕೇಳೋದಕ್ಕೆ ಹೊಸ ಮಂತ್ರಿಯನ್ನ ನೇಮಕ ಮಾಡಲಾಗುವುದು. ಜನರಿಗಾಗಿ ಹೊಸ ಮಂತ್ರಿಗಿರಿ ಸ್ಥಾಪನೆಗೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್. ಜನಸ್ಪಂದನೆಗಾಗಿ ಹೊಸ ಸಚಿವಾಲಯವನ್ನೇ ಸ್ಥಾಪನೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರಂತೆ. ಸೊ ಈ ಬಗ್ಗೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಕೂಡ ಜನ ಬರ್ತಾರೆ. ಎಲ್ಲಿಂದಲೋ ಬಂದವರಿಗೆ ಸಹಾಯ ಮಾಡೋದಕ್ಕೆ ಮಂತ್ರಿ ಬೇಕೇ ಬೇಕು. ಸೊ ಹಾಗಾಗಿ ನಮ್ಮ ಸರ್ಕಾರ ಯಾರ ಒತ್ತಡಕ್ಕೂ ಕೂಡ ಮಣಿಯೋದಿಲ್ಲ. ಜನರ ಸಮಸ್ಯೆಯನ್ನ ಬಗೆಹರಿಸುವಂತೆ ಆದೇಶವನ್ನು ನಾನು ಕೊಟ್ಟಿದ್ದೀನಿ. ಸೊ ಅದರಂತೆ ಎಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂತಹ ಭರವಸೆಯನ್ನ ಡಿಕೆ ಶಿವಕುಮಾರ್ ಕೊಡ್ತಾ ಇರುವಂಥದ್ದು. ಸೊ ಡಿಕೆಶಿ ಸಿಎಂ ಆದ ನಂತರ ಒಂದಷ್ಟು ಸವಾಲುಗಳಿರುತ್ತೆ, ಒಂದಷ್ಟು ಗೊಂದಲಗಳಿರುತ್ತೆ, ಮತ್ತೆ ಯಾವೆಲ್ಲ ಡಿಸಿಷನ್ಸ್ ಅನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಅದರ ಮಧ್ಯೆ ಜನರ ಸಮಸ್ಯೆಯನ್ನ ಆಲಿಸಬೇಕು, ಅದಕ್ಕೆ ಮಂತ್ರಿ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಇದರ ಬಗ್ಗೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಘೋಷಣೆ ಮಾಡಿರುವಂಥದ್ದು ಜನರಿಗಾಗಿ ಹೊಸ ಮಂತ್ರಿಗಿರಿ ಸ್ಥಾಪನೆಗೆ ಮುಂದಾಗಿರುವಂಥದ್ದು ಜನಸ್ಪಂದನೆಗಾಗಿ. ಯಾರ ಸರ್ಕಾರಕ್ಕೂ ಕೂಡ ಯಾರ ಮಾತಿಗೂ ಕೂಡ ನಮ್ಮ ಸರ್ಕಾರ ಮಣಿಯೋದಿಲ್ಲ, ಯಾರ ಒತ್ತಡಕ್ಕೂ ಕೂಡ ನಮ್ಮ ಸರ್ಕಾರ ಮಣಿಯೋದಿಲ್ಲ ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಜನರ ಒಂದು ಸಮಸ್ಯೆಗಳಿಗಾಗಿ ಅದರ ಪರಿಹಾರಕ್ಕಾಗಿ ಯಾವಾಗಲೂ ಕೂಡ ನಿಂತಿರ್ತೀವಿ. ಜನಸ್ಪಂದನೆಗಾಗಿ ಹೊಸ ಸಚಿವಾಲಯವನ್ನೇ ಸ್ಥಾಪನೆ ಮಾಡೋದಕ್ಕಾಗಿ ಇದೀಗ ಡಿಕೆ ಶಿವಕುಮಾರ್ ನಿರ್ಧಾರವನ್ನು ಮಾಡಿರುವಂಥದ್ದು. ಆ ಬಗ್ಗೆ ಫೈನಲೈಸ್ ಕೂಡ ಮಾಡಿದ್ದಾರೆ. ಸೊ ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ವೆಕೇಶನ್ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜೀವನ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಜೀವನ್, ಒಂದು ರೀತಿಯಾಗಿ ಜನರಿಗಾಗಿ ಹೊಸ ಮಂತ್ರಿಗಿರಿ ಸ್ಥಾಪನೆಗೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್. ಜನಸ್ಪಂದನೆಗಾಗಿ ಹೊಸ ಸಚಿವಾಲಯವೇ ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಯಾವೆಲ್ಲ ಫೈನಲ್ ಡಿಸಿಷನ್ಸ್ ಹೊರಬೀಳಿದೆ, ಯಾವೆಲ್ಲ ಆದೇಶವನ್ನ ಹೊರಡಿಸಿದ್ದಾರೆ, ಸೊ ಯಾರ ಹೆಸರು ಕೇಳಿ ಬರ್ತಾ ಇದೆ, ಕಂಪ್ಲೀಟ್ ಮಾಹಿತಿಯನ್ನ ಕೊಡೋದಾದ್ರೆ ಜೀವನ್. ಏನು ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಒಂದು ಕ್ಯಾಬಿನೆಟ್ ಅನ್ನು ಮಾಡ್ತಾರೆ. ಕ್ಯಾಬಿನೆಟ್ನಲ್ಲೂ ಕೂಡ ಒಂದು 6 ಘೋಷಣೆಗಳನ್ನು ಮಾಡುವಂಥದ್ದು ಹೊಸದಾಗಿ, ಅಂದರೆ ಜನರಿಗೆ ಹೆಲ್ಪ್ ಆಗುವಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೆ ಅಂದರೆ ಯುವ ಜನಾಂಗಕ್ಕೆ ಏನೆಲ್ಲ ಬೇಕೋ ಅದಕ್ಕೋಸ್ಕರ ಒಂದು ಕೆಲವೊಂದು ಘೋಷಣೆಗಳನ್ನ ಮಾಡುವಂಥದ್ದು. ಇನ್ನು ಈ ಒಂದು ಸಂದರ್ಭದಲ್ಲಿ ಇವತ್ತು ಕೂಡ ಒಂದು ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿರುವಂಥದ್ದು. ಸಭೆಯೆಲ್ಲ ಮುಗಿದ ಬಳಿಕ ಒಂದು ಪ್ರೆಸ್ ಮೀಟನ್ನು ಮಾಡಿದಂಥ ಬಳಿಕ ಇಲ್ಲೂ ಕೂಡ ಕೆಲವೊಂದು ನಿರ್ಣಯಗಳನ್ನು ಘೋಷಿಸಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು. ಏನು ಜನರು ಬಹಳ ದೂರದಿಂದ ಒಂದು ವಿಧಾನಸೌಧಕ್ಕೆ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದ ನಂತರ ಜನರಿಗೆ ಒಂದು ಸಹಾಯ ಆಗಲಿ, ಯಾವುದೇ ರೀತಿಯಾದಂಥ ಕುಂದುಕೊರತೆಗಳು ಆಗಬಾರ್ದು. ಎಲ್ಲರೂ ವಿಧಾನಸೌಧದಲ್ಲಾಗಿರ್ಬೋದು ಪ್ರತಿಯೊಂದು ಕಡೆನೂ ಓಡಾಡ್ತಾರೆ, ಆಫೀಸ್ಗಳನ್ನ ಅಲಿತಾರೆ. ಆ ಒಂದು ಸಂದರ್ಭದಲ್ಲಿ ಅಂಥವ್ರಿಗೆ ಒಂದು ಉಪಯೋಗ ಆಗಲಿ ಅಂತ ಅದಕ್ಕಾಗಿಯೇ ಒಂದು ಸೆಕ್ರೆಟರಿಯೇಟ್ನ ಮಾಡಬೇಕು ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಚಿಂತನೆ ನಡೆಸಿರೋದಂತೂ. ಮತ್ತು ಇದರ ಜೊತೆಗೆ ಇನ್ನೊಂದು ಸೆಕ್ರೆಟರಿಯೇಟ್ ಅಂದರೆ 2 ಸೆಕ್ರೆಟರಿಯೇಟ್ನ ಆ್ಯಡ್ ಮಾಡಬೇಕು ಅನ್ನೋವಂಥದ್ದು ಡಿ ಕೆ ಶಿವಕುಮಾರ್ ಅವರ ಚಿಂತನೆ ಆಗಿರುವಂಥದ್ದು. NRIಗಳು ಬಹಳಷ್ಟು ಜನ ರಾಜ್ಯಕ್ಕೆ ಹೂಡಿಕೆ ಮಾಡಲಿಕ್ಕೆ ಬರುವಂಥದ್ದು. ಈ ಒಂದು ಸಂದರ್ಭದಲ್ಲಿ NRIಗಳಿಗೂ ಕೂಡ ಒಂದು ಉಪಯೋಗ ಆಗಲಿ, NRIಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಒಂದು ಸಚಿವಾಲಯವನ್ನು ಒಂದು ಸೆಕ್ರೆಟರಿಯೇಟ್ನ ಮಾಡಬೇಕು ಅನ್ನೋಂಥದ್ದು ಡಿ ಕೆ ಶಿವಕುಮಾರ್ ಅವರ ಚಿಂತನೆ ಆಗಿರುವಂಥದ್ದು ರೋಜಾ. ಇದರ ಜೊತೆಗೆ ಈ ಒಂದು ಸೆಕ್ರೆಟರಿಯೇಟ್ನ ಕ್ರಿಯೇಟ್ ಮಾಡಲಿಕ್ಕೆ ಎಲ್ಲ ಒಂದು ಪ್ರೊಸೀಜರ್ಸ್ ಇದ್ದಾವೆ, ಎಲ್ಲವನ್ನೂ ಕೂಡ ಮಾಡ್ತೀವಿ, ಅದನ್ನು ಸ್ಪಷ್ಟಪಡಿಸ್ತೀವಿ, ಎಲ್ರಿಗೂ ಕೂಡ ಹೇಳ್ತೀವಿ ಅನ್ನೋ ಒಂದು ವಿಚಾರಗಳನ್ನ ಡಿ ಕೆ ಶಿವಕುಮಾರ್ ಅವರು ಇವತ್ತು ಹಂಚ್ಕೊಂಡಿರುವಂಥದ್ದು ರೋಜಾ. ರೈಟ್, ಥ್ಯಾಂಕ್ ಯು ಜೀವನ್ ತಮ್ಮೆಲ್ಲ ಅಪ್ಡೇಟ್ಸ್.